ಮುದವನ್ನು ನೀಡಿ ವೇಣುನಾದನವನ್ನು ಮಾಡಿದ್ರೆ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ಇದೊಂದು ಅನಾದಿ ಕಾಲದ ಕಲೆ. ಶ್ರೀ ಕೃಷ್ಣನಿಂದ ಆದಿಯಾಗಿ ಈ ವೇಣುನಾದ ಇವತ್ತಿನವರೆಗೂ ಅದನ್ನು ಜೀವಂತವಾಗಿ ಉಳಿಸ್ಕೊಂಡು ಬಂದಿರತಕ್ಕಂಥ ನಿಮ್ಮ ಜೊತೆಗೆ ಸಾಕಷ್ಟು ಜನ ಇರ್ತಕ್ಕಂಥ ಈ ಕೊಳಲು ವಾದಕರಿಗೆ ಎಲ್ಲರಿಗೂ ಕೂಡ ಇವತ್ತು ನಡೆಸಿದಂಥ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಾ. ಭಾರತದಕ್ಕೆ ಹೆಮ್ಮೆಯನ್ನ ತರುವಂತ ಪುತ್ರರಾಗಿ ಹಿಮಾಲಯದ ಪರ್ವತದ ಮೇಲೆ ಹೋಗಿ ಕೊಳಲನ್ನು ಓದಿ ಭವ್ಯ ಭಾರತದ ಇತಿಹಾಸ ಪರಂಪರೆಯಲ್ಲಿ ಕೊಳಲು ಕೂಡ ಒಂದು ಉತ್ತಮವಾದ ಸಾಧನ, ಸಂಗೀತ ಸಾಧನ ಅಂತ ಹೇಳಿ ತೋರಿಸಿಕೊಡ್ತಕ್ಕಂಥ ನಿಮಗೆ ಅಭೂತಪೂರ್ವವಾದ ಶ್ರೇಯಸ್ಸು ಸಿಗಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಇದರ ರೂವಾರಿಯಾಗಿರ್ತಕ್ಕಂಥ ಪ್ರಶಾಂತ್ ಪ್ರಸನ್ನ ಕುಮಾರ್ ಅವರು ಮುಂದೆ ಬರಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅವರಿಗೆ ನಮ್ಮ ಧಾರ್ಮಿಕ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಶ್ರೀ ರಂಗರಾಜ್ ಅವರು ಶಾಲೆಯನ್ನು ಹೊಂದಿಸುವುದರ ಮೂಲಕ ಗೌರವವನ್ನು ಸಮರ್ಪಣೆ ಮಾಡಿ ಅವರ ಯಶಸ್ಸು ಅವರ ಮುಂದಿನ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನೆರವೇರಲಿ ಅಂತ ಹೇಳಿ ಫಲಪುಷ್ಪಗಳನ್ನು ನೀಡಿ ಅವರಿಗೆ ಗೌರವಿಸ್ತಾ ಇದ್ದೇವೆ. ಧನ್ಯವಾದಗಳು. ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ. ಈ ಕಾರ್ಯಕ್ರಮದ ಕೋಆರ್ಡಿನೇಟರ್ ಶ್ರೀಯುತ ಸುರೇಶ್ ಅವರು. ಶ್ರೀಯುತ ಸೂರ್ಯ ಕಿರಣ್ ಅವರು ಮೃದಂಗವನ್ನ ನುಡಿಸುವುದರ ಮೂಲಕ ಪಕ್ಕವಾದ್ಯದಲ್ಲಿ ಸಾಕ್ತಿದ್ದಾರೆ. ಅವರಿಗೂ ಕೂಡ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಅವರಿಗೂ ಕೂಡ ಫಲಪುಷ್ಪಗಳನ್ನು ನೀಡಿ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಧನ್ಯವಾದಗಳು. ಮೂರನೇದಾಗಿ ಇದನ್ನೆಲ್ಲ ಕೋಆರ್ಡಿನೇಟ್ ಮಾಡಿದಂತ ಶ್ರೀಯುತ ಸುರೇಶ್ ಅವರು ಮುಂದೆ ಬರಬೇಕು. ಇದು ಕಠೋರ ಕೆಲಸ, ಅದು ಸುಲಭವಾಗಿ ಮಾಡಿದ್ದಾರೆ. ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡ್ತಿದ್ದಾರೆ. ಮಿಕ್ಕ ಎಲ್ಲ ಹುಡುಗರು ಒಬ್ಬೊಬ್ಬರಾಗಿ ಬಂದು ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಒಂದು ವೇದಿಕೆಯನ್ನು ಮಾಡಿಕೊಟ್ಟಂತಹ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಮಂಡಳಿಯವರಿಗೂ, ಅಧ್ಯಕ್ಷರಿಗೂ, ಸದಸ್ಯರಿಗೂ, ಎಲ್ರಿಗೂ, ರಾಘವೇಂದ್ರ ಅವರಿಗೂ ಸಹಿತ ನಮ್ಮ ತಂಡದಿಂದ ಅನಂತ ಧನ್ಯವಾದಗಳು ಹಾಗೂ ವಂದನೆಗಳು. ನೀವೆಲ್ಲ ಇಲ್ಲಿ ಬಂದು ಇವತ್ತು ಎಲ್ಲ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಸಹಿತ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಹೀಗೆ ನಿಮ್ಮ ಆಶೀರ್ವಾದ, ನಿಮ್ಮ ಎನ್ಕರೇಜ್ಮೆಂಟ್, ಮೋಟಿವೇಶನ್ ನಮ್ಮ ಹುಡುಗರ ಹೀಗೆ ಇರಲಿ. ಪ್ರತಿಯೊಬ್ಬೊಬ್ಬರು ಪ್ರತಿಯೊಂದು ಮನೆಯಲ್ಲೂ ನಮ್ಮ ಭಾರತದ ಸಂಸ್ಕೃತದ ಸಂಗೀತವನ್ನು ಕಲಿಬೇಕು. ಪ್ರತಿಯೊಂದು ಮನೆಯಲ್ಲೂ ಯಾವುದಾದ್ರೂ ಆಗಿರಲಿ, ಅದು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಆಗಿರ್ಬೋದು, ಹಿಂದೂಸ್ತಾನಿ ಆಗಿರ್ಬೋದು, ಆದರೆ ನಮ್ಮ ಭಾರತದ ಸಂಸ್ಕೃತದ ಶಾಸ್ತ್ರೀಯ ಸಂಗೀತ ಕಲಿಬೇಕು. ಪ್ರತಿಯೊಬ್ಬರು ಮನೆಯಲ್ಲೂ ಇದನ್ನು ತಮ್ಮ ಮಕ್ಕಳಿಗಾಗಲಿ ತಾವುಗಳಾಗಲಿ ದಯವಿಟ್ಟು ಇದನ್ನು ಪ್ರೋತ್ಸಾಹಿಸಿ ತಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಅಂತ ಹೇಳ್ತಾ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಟ್ರಸ್ಟೀಸ್ ಜೊತೆಗೆ ಒಂದು ಫೋಟೋವನ್ನು ತೆಗೆದುಕೊಳ್ಳಕ್ಕೆ ಮಕ್ಕಳೆಲ್ಲ ಮುಂದೆ ಬರಬೇಕು. ನಿಮಗೆ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಅಂತ ಹಾರೈಸುತ್ತಾ ಮುಂದೆ ಬನ್ನಿ. ಫೋಟೋಗೆ